ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಇವತ್ತಿನ ಆನ್ಲೈನ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈಗಾಗಲೇ ಕಾವ್ಯ ಭಾಗದಿಂದ ದುರ್ಯೋಧನ ವಿಲಾಪ ಆಗಿರ್ಬೋದು, ವಚನಗಳು, ಅಲ್ಲಂಪ್ರಭುವಿನ ವಚನಗಳು, ಅಕ್ಕಮಾದೇವಿ ವಚನಗಳು, ಗಟ್ಟಿವಾಳೆಯನ ವಚನಗಳು, ಅದರ ಜೊತೆಗೆ ದೇವನೊಲಿದನ್ ಕುಲವೇ ಸತ್ಕುಲಂ ಹರಿಹರನ ಕಾವ್ಯ, ಬಹಳ ಅದ್ಭುತವಾದಂಥ ಕಾವ್ಯ. ಈಗ ನಿಮಗೆ ಕಾವ್ಯ ಭಾಗದೊಳಗನೆ ಹಲುವಿದಳ್ ಕಲ್ಮರಂ ಕರಗುವಂತೆ ಕವಿ ಲಕ್ಷ್ಮೀಶ ಬರೆದಿರುವಂಥ ಬಹಳ ಅದ್ಭುತವಾದಂಥ ಕಾವ್ಯ. ಲಕ್ಷ್ಮೀಶ ನಿಜಕ್ಕೂ ಆತ 15-16ನೇ ಶತಮಾನದಲ್ಲಿ ಬಾಳಿ ಬದುಕಿದ ಬಹಳ ವಿಶಿಷ್ಟ ಕವಿ ಅನ್ನುವಂಥದ್ದು ಕೂಡ ನಮಗೆ ಕಂಡುಬರ್ತದೆ. ಲಕ್ಷ್ಮೀಶನ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಆತನ ಊರ ಹೆಸರ. 1500 ಈತನ ಕಾಲ 1550. ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ದೇವನೂರು ಅನ್ನುವಂಥ ಗ್ರಾಮ. ಈ ಗ್ರಾಮದಲ್ಲಿ ಲಕ್ಷ್ಮೀಶ ಜನ್ಮ ತಾಳಿರುವಂಥದ್ದು. ಜನ್ಮಸ್ಥಳದ ಬಗ್ಗೆ ವಿದ್ವಾಂಸರಲ್ಲಿ ಇವನ ಜನ್ಮಸ್ಥಳದ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ ಅನ್ನುವಂಥದ್ದು. ಇವನಿಗೆ ಕರ್ನಾಟಕ ಕವಿ ಚ್ಯೂತವನ ಚೈತ್ರ ಮತ್ತು ಉಪಮಾಲೋಲ ಎಂಬ ಬಿರುದುಗಳಿವೆ. ವಾರ್ತಕ ಷಟ್ಪದಿ ಇವರ ಕಾವ್ಯದ ಛಂದಸ್ಸು. ಬಂಧು ಮಿತ್ರರನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದ ಪ್ರಸಂಗವೇ ಜೈಮಿನಿ ಭಾರತದ ಕಥಾವಸ್ತು. ವೈಶಂಪಾಯನನ ಶಿಷ್ಯನಾದ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳುತ್ತಾನೆ. ಮಹಾಭಾರತದಲ್ಲಿ ಅಶ್ವಮೇಧ ಯಜ್ಞದ ಕುದುರೆಯನ್ನು ಕಟ್ಟಿ ಹಾಕಿದ ಬಬ್ರುವಾಹನ ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಈ ಸಂದರ್ಭದಲ್ಲಿ ತಂದೆ ಮಕ್ಕಳ ನಡುವೆ ನಡೆದ ಯುದ್ಧಗಳನ್ನು ದಾಖಲಿಸುವ ಕವಿ ಲಕ್ಷ್ಮೀಶ ಲವಕುಶರ ಯುದ್ಧವನ್ನು ವರ್ಣಿಸುತ್ತಾನೆ. ಆಗ ಉಲ್ಲೇಖಿತವಾದ ಸೀತಾ ಪರಿತ್ಯಾಗದ ಸನ್ನಿವೇಶ ಪ್ರಸ್ತುತ ಪದ್ಯಭಾಗ. ಗೂಢಚಾರರ ಮಾತು ಕೇಳಿದ ರಾಮ ಮನೋವ್ಯಾಕುಲಗೊಂಡು ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ರಾಮ ತನ್ನನ್ನು ಪರಿತ್ಯಾಗ ಮಾಡಿದ ವಿಷಯ ತಿಳಿದ ಸೀತೆಯ ದುಃಖ ದುಗುಡಗಳು ಹಾಗೂ ಲಕ್ಷ್ಮಣನ ಸಂದಿಗ್ಧತೆಗಳು ಇಲ್ಲಿವೆ ಈ ಒಂದು ಕಾವ್ಯ ಭಾಗದೊಳಗೆ. ಸೀತೆಯ ದುಃಖದಲ್ಲಿ ಇಡೀ ಪ್ರಕೃತಿ, ಪ್ರಾಣಿ, ಪಕ್ಷಿಗಳು ಹೇಗೆ ಭಾಗಿಯಾಗುತ್ತವೆ ಎಂಬುದನ್ನು ಈ ಒಂದು ಕಾವ್ಯದೊಳಗೆ ನಾವು ಬಹಳ ಅರ್ಥಪೂರ್ಣವಾಗಿ ಕಂಡುಕೊಳ್ಳಕ್ಕೆ ಸಾಧ್ಯ ಆಗಿರುವುದು. ಈಗಾಗಲೇ ಕವಿ ಲಕ್ಷ್ಮೀಶ ಹಲುವಿದಳ್ ಕಲ್ಮರಂ ಕರಗುವಂತೆ, ಇಲ್ಲಿ ಸೀತೆಯು ಆ ಕಲ್ಲು ಮರಗಳು ಕರಗುವಂತೆ ಇಲ್ಲಿ ದುಃಖಿತಳಾದಳು, ದುಃಖ ಒಳಗಾದಳು ಅನ್ನುವಂಥದ್ದು ಈ ಕಾವ್ಯ ಭಾಗದಿಂದ ಗೊತ್ತಾಗ್ತದೆ. ಹಲುವಿದಳ್ ಕಲ್ಮರಂ ಕರಗುವಂತೆ, ಸೀತೆಯು ಕಲ್ಲು ಮರಗಳು ಕರಗುವಂತೆ ಇಲ್ಲಿ ದುಃಖಿಸಿದಳು. ಹೀಗಾಗಿ ಇವಳ ಒಂದು ದುಃಖದೊಳಗೆ ಕ್ರೂರ ಮೃಗಗಳ ಸಹಾಯ ನನಗಿದೆ ಅಂತ ಹೇಳ್ತಾಳೆ ಸೀತೆ ಲಕ್ಷ್ಮಣನಿಗೆ. ಅದಕ್ಕೆ ನೀನು ಇಲ್ಲಿಂದ ಹೋಗು ಅಂತೇಳಿ ಅಂತ ಒಂದು ದಟ್ಟ ಅಡವಿಯಿಂದ ಕಳಿಸಿಕೊಳ್ಳಕ್ಕೆ ಪ್ರಯತ್ನಿಸುವಂಥದ್ದು ಇಲ್ಲಿ ಸೀತೆ ಅನ್ನುವಂಥದ್ದು
ಈ ಕಾರಣದಿಂದ ನನ್ನ ಜೊತೆಗೆ ಆ ಕ್ರೂರ ಮೃಗಗಳ ಒಂದು ಸಹಾಯ ಇದೆ ನನಗಿದೆ, ಹೋಗು ಅಂತೇಳಿ ಕಳಿಸಿಕೊಡುವಂಥ ಒಂದು ಸಂದರ್ಭ ಈ ಹಲುಬಿದಳ್ ಕಲ್ಮರಂ ಕರಗುವಂತೆ ಎನ್ನುವಂಥ ಕಾವ್ಯ ಭಾಗದಿಂದ ನಮಗೆ ಕಂಡು ಬರ್ತದೆ. ಹೀಗಾಗಿ ಇಲ್ಲಿ ಶತಮಾನಗಳು ಕಳೆದರೂ ಕೂಡ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ, ದಬ್ಬಾಳಿಕೆಗಳು ಇವತ್ತಿಗೂ ಕೂಡ ನಿಂತಿಲ್ಲ ಅನ್ನುವಂಥದ್ದು ನಿಜಕ್ಕೂ ಈ ಕಾವ್ಯದಿಂದ ನಮಗೆ ಸ್ಪಷ್ಟವಾಗ್ತದೆ. ಇವು ಕಾಲ ದೇಶಗಳನ್ನು ಮೀರಿ ನಡೆಯುತ್ತಿವೆ. ಹೊಸ ಕಾಲದಲ್ಲೂ ಇದರ ರೂಪಗಳು ಸ್ಥಿತ್ಯಾಂತರಗೊಂಡಿವೆ. ನಿಸರ್ಗದಿಂದ ಕಲಿಯಬೇಕಾದ ಮಾನವೀಯ ಅಂಶಗಳನ್ನು ಅರಿಯುವುದು ಸೂಕ್ತ ಅನ್ನುವಂಥದ್ದು. ನೋಡಿ, ಇಲ್ಲಿ ಪ್ರಕೃತಿ, ಗಿಡ, ಮರ, ಪ್ರಾಣಿ, ಪಕ್ಷಿಗಳು ಕಷ್ಟದೊಳಗೆ ಭಾಗಿಯಾಗುವಂಥ ಒಂದು ಸಂದರ್ಭವನ್ನು ನಾವು ಈ ಕಾವ್ಯದ ಮೂಲಕ ಕವಿ ಲಕ್ಷ್ಮೀಶ ಬಹಳ ಗಟ್ಟಿಯಾಗಿ ಆ ಕಾವ್ಯವನ್ನು ಹಿಡಿದಿಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇಂಥ ಒಂದು ಅದ್ಭುತ ಕಾವ್ಯ ಕವಿ ಲಕ್ಷ್ಮೀಶ 15-16ನೇ ಶತಮಾನದ ಸಂದರ್ಭದೊಳಗೆ ಈ ಜೈಮಿನಿ ಭಾರತ, ಹಲುಬಿದಳ್ ಕಲ್ಮರಂ ಕರಗುವಂತೆ ಅನ್ನುವಂಥ ಕಾವ್ಯ ಭಾಗದಿಂದ ನಮಗೆ ಇಲ್ಲಿ ಸ್ಪಷ್ಟವಾಗುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಈ ಕಾವ್ಯದ ಉದ್ದಕ್ಕೂ ಕೂಡ ಒಂದು ಅರ್ಥಪೂರ್ಣವಾದಂಥ ಮಾಹಿತಿಯನ್ನು ಹೊರಹಾಕುವಂಥದ್ದು. ಹಾಗೆ ಇಲ್ಲಿ ಕವಿ ಪ್ರಮುಖವಾಗಿ ಲವಕುಶರ ಇಲ್ಲಿ ಯುದ್ಧವನ್ನು ವರ್ಣಿಸುವಂಥದ್ದು ನಾವು ಕಾಣ್ತೀವಿ. ಹಾಗೆ ಸೀತಾ ಪರಿತ್ಯಾಗದ ಸನ್ನಿವೇಶ ಪ್ರಸ್ತುತ ಪದ್ಯ ಭಾಗದಿಂದ ನಮಗೆ ಕಂಡು ಬರ್ತದೆ. ಹೀಗಾಗಿ ಒಟ್ಟು ಈ ಒಂದು ನಿಸರ್ಗದಿಂದ ನಾವು ಈ ಪ್ರಕೃತಿಯಿಂದ ಏನೆಲ್ಲವೂ ಕೂಡ ಕಲಿಯಬೇಕಾದಂಥ ಒಂದು ಗುಣ ನಾವೆಲ್ಲ ಬೆಳೆಸ್ಕೋಬೇಕು ಅನ್ನುವಂಥದ್ದು ಕೂಡ ಕಾವ್ಯದ ಮೂಲಕ ಸ್ಪಷ್ಟಪಡಿಸುವಂಥದ್ದು ಕಾಣ್ತೀವಿ. ಒಟ್ಟಾರೆ ಮಾನವೀಯ ಮೌಲ್ಯಗಳು ವ್ಯಕ್ತಿಯಲ್ಲಿ ಬರಬೇಕು ಅನ್ನೋದು, ಪ್ರೀತಿ, ವಿಶ್ವಾಸ, ನಂಬಿಕೆ, ಇನ್ನೊಬ್ಬರ ಕಷ್ಟ, ಇನ್ನೊಬ್ಬರ ದುಃಖಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಗುಣ ನಿಜಕ್ಕೂ ಪ್ರಕೃತಿಯಲ್ಲಿ ಇರುವಂಥದ್ದು ಕಾಣ್ತೀವಿ. ಆ ಒಂದು ಮಾನವೀಯ ಅಂಶಗಳು ಮನುಷ್ಯನಲ್ಲಿ ಒಳ್ಳೆತನವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಪ್ರಮುಖವಾಗಿ ಈ ಕಾವ್ಯದ ಮೂಲಕ ನಾವು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ವ್ಯವಸ್ಥೆಯೊಳಗೆ ನಿಜಕ್ಕೂ ಕೂಡ ಮಹಿಳೆಗೆ ನಿರಂತರವಾಗಿ ದೌರ್ಜನ್ಯ, ದಬ್ಬಾಳಿಕೆಗಳು ನಡೀತಾ ಇರುವಂಥದ್ದು. ಆ ಕಾರಣದಿಂದ ಇಲ್ಲಿ ಮಹಿಳೆಗೆ ಜಾಗೃತಿ, ಅರಿವು ಮತ್ತು ತಿಳುವಳಿಕೆ, ಆತ್ಮಸ್ಥೈರ್ಯ, ಧೈರ್ಯವನ್ನು ಕೊಡುವಂಥ ಪ್ರಯತ್ನದೊಳಗೆ ಆ ಕುಟುಂಬಗಳು, ಆ ತಂದೆ ತಾಯಿ, ಆ ಸಮಾಜ ಬೆಳಿಬೇಕು ಅನ್ನುವಂಥದ್ದು ಕೂಡ ಒಂದು ರೀತಿಯಿಂದ ಈ ಕಾವ್ಯದಿಂದ ನಾವು ಕಂಡುಕೊಳ್ತೀವಿ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಈ ಕಾವ್ಯದೊಳಗೆ ಅರಸ ಕೇಳವು ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದ ನಿಸುವ ಪತಾಕಿ ರಘುವರ ನಂಗನೆ ಎನ್ನುಳಿದ ಹಹ ಎಂದಡಗಡಿಗಿ ತಲೆ ಗೊಡುಗುವಂತಿರಲಿಕ್ಕೆ ಪರಮ ದಾರುಣ ಮಾಯಿತಂದ ಅಯೋಧ್ಯಪುರದ ನರವಿಯ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ ಪರಿಸಿದಂ ಕಾಲು ಬೆಟ್ಟಗೊಂಡ ನೀಲ ವೇಗದಿಂದ ರಥವನ್ನು, ಆ ರಥವನ್ನು ಅತ್ಯಂತ ವೇಗವಾಗಿ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನ. ಇಲ್ಲಿ ಪ್ರಮುಖವಾಗಿ ಏನಂದ್ರೆ, ಯಾರದೋ ಮಾತನ್ನು ಕೇಳಿದಂಥ, ಗೂಢಾಚಾರದ ಮಾತು ಕೇಳಿದಂಥ ರಾಮ ಮನೋ ವ್ಯಾಕುಲಗೊಂಡಂದ್ರೆ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಇಲ್ಲಿ ಲಕ್ಷ್ಮಣನಿಗೆ ಆಜ್ಞಾಪಿಸುವಂಥ ಒಂದು ಸಂದರ್ಭದೊಳಗೆ ಪ್ರಮುಖವಾಗಿ ಅರಸ ಕೇಳವು ಸೌಮಿತ್ರಿ, ಇಲ್ಲಿ ಸೌಮಿತ್ರಿ ಅಂದರೆ ಲಕ್ಷ್ಮಣ, ಅರ್ಥ ಬರೀರಿ ಅಂತ ಹೇಳಿದಾಗ ಸೌಮಿತ್ರಿ, ಸೌಮಿತ್ರಿ ಅಂದರೆ ಲಕ್ಷ್ಮಣ. ಇಲ್ಲಿ ಪ್ರಮುಖವಾಗಿ ಅರಸ ಕೇಳ ಸೌಮಿತ್ರಿ ಅಂದರೆ ಲಕ್ಷ್ಮಣನು ಸೀತೆಯನ್ನು ರಥದಲ್ಲಿ ಕೂರಿಸಿ ಹೋಗುವಾಗ ರಥದ ಆ ಪತಾಕಿ, ಧ್ವಜ ಏನದಲ್ಲ ಪತಾಕಿ, ಆಹಾ ರಾಮನು ಮಡದಿ ಸೀತೆಯನ್ನು ತೊರೆದನು ಎನ್ನುವಂತೆ ಅಡಿಗಡಿಗೆ ತಲೆಯನ್ನು ಅಯೋಧ್ಯೆಯ ಜನರ ಗುಂಪು ಸೀತೆಯ ಬದುಕ ಪರಮ ದಾರುಣ ಆಯಿತು ಅಂತೇಳಿ ಗುಜುಗುಜಿಸಿ, ಪರಮ ದಾರುಣವಾಯಿತು ಸೀತೆಯ ಬದುಕ ಅಂತೇಳಿ ಜನ ಗುಜುಗುಜಿಸಿ ಅಲ್ಲಿ ಮಾತಾಡ್ತಾರೆ ಎಂದು ತಮ್ಮಲ್ಲಿ ಅಲ್ಲಿ ಅಂದ್ರೆ ಗುಜುಗುಜಿಸಿ ಮಾತಾಡ್ತಾ ಇದ್ರು ಆ ಜನ. ಹೀಗಾಗಿ ಮನಸ್ಸಿನಲ್ಲಿ
ಅಲ್ಲಿ ಸೀತೆಯ ಬಗೆಗೆ ಅಲ್ಲಿ ಮರುಗುತ್ತಾ ಇದ್ರು. ಲಕ್ಷ್ಮಣನ ರಥವನ್ನು ಆ ಕಾಡು ದಾರಿಯ ಕಡೆಗೆ ಅತ್ಯಂತ ವೇಗವಾಗಿ ನಡೆಯುವಂಥ ಒಂದು ಸಂದರ್ಭವನ್ನು ಕಾಣ್ತೀವಿ. ಈ ರೀತಿ ಒಳಗೆ ಅಲ್ಲಿ ಲಕ್ಷ್ಮಣ ಸೀತೆಯನ್ನು ರಥದೊಳಗೆ ಕೂರಿಸಿಕೊಂಡು ಹೋಗುವಂಥ ಸಂದರ್ಭದೊಳಗೆ ಆ ಪತಾಕಿ ಪ್ರಮುಖವಾಗಿ ಅಂದರೆ ಅಲ್ಲಿ ಸೀತೆಯನ್ನು ತೊರೆದನು ಎನ್ನುವಂತೆ ರಾಮನು ತನ್ನ ಮಡದಿಯನ್ನು ಸೀತೆಯನ್ನು ತೊರೆದನು ಎನ್ನುವಂತೆ ಅಡಿಗಡಿಗೆ ಆ ತಲೆಯನ್ನು ಅಂದರೆ ಧ್ವಜ ಆ ಪತಾಕೆ ಅಲ್ಲಿ ಅಂದರೆ ಆ ಗುಂಪು ಸೀತೆಯ ಬದುಕ ಪರಮ ದಾರುಣ ಆಯಿತು ಅಂತ ತಿಳ್ಕೊಂಡು ತಮ್ಮಲ್ಲಿ ಅಲ್ಲಿ ಅನೇಕ ಜನ ಮಾತಾಡ್ತಾ ಇರುವಂಥದ್ದು. ಆ ಜನ ಮನಸ್ಸಿನಲ್ಲಿ ಸೀತೆಯ ಬಗೆಗೆ ಅಲ್ಲಿ ಮರುಗುತ್ತಾ ಇದ್ರು ಅನ್ನುವಂಥದ್ದು. ಲಕ್ಷ್ಮಣ ರಥವನ್ನು ಆ ಕಾಡು ದಾರಿಯ ಕಡೆಗೆ ಅತ್ಯಂತ ವೇಗವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರೆ. ಹೀಗಾಗಿ ಪತಾಕೆ ಅಂದರೆ ಬಾವುಟ ಅಥವಾ ಧ್ವಜ. ಪತಾಕೆ ಅಂದರೆ ಬಾವುಟ, ಧ್ವಜ. ಈ ರೀತಿ ಒಳಗೆ ಲಕ್ಷ್ಮಣ ರಥದೊಳಗೆ ಓಡಿಸಿಕೊಂಡು ಸಾಗುವಂಥ ಒಂದು ಸಂದರ್ಭದೊಳಗೆ ಒಟ್ಟಾರೆ ಗೂಢಚಾರರ ಮಾತನ್ನು ಕೇಳಿದಂಥ ರಾಮ ಮನೋವ್ಯಾಕುಲಗೊಂಡು ಸೀತೆಯನ್ನು ಗಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುವಂಥ ಸಂದರ್ಭದೊಳಗೆ ಅಲ್ಲಿ ತನ್ನನ್ನು ಪರಿತ್ಯಾಗ ಮಾಡಿದಂಥ ಒಂದು ಸಂದರ್ಭವನ್ನು ಕಂಡುಕೊಂಡು ನಿಜಕ್ಕೂ ಆ ಸಂದರ್ಭದ ರಥದೊಳಗೆ ಲಕ್ಷ್ಮಣ ಸೌಮಿತ್ರಿ ಸೀತೆಯನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದೊಳಗೆ ಆ ಪತಾಕಿ ನಿಜಕ್ಕೂ ಕೂಡ ಅಲ್ಲಿ ಅಂದರೆ ರಾಮನು ಮಡದಿ ಸೀತೆಯನ್ನು ತೊರೆದನು ಎನ್ನುವಂತೆ ಅಲ್ಲಿ ಅಡಿಗಡಿಗೆ ಆ ತಲೆಯನ್ನು ಅಯೋಧ್ಯೆಯ ಜನ ಆ ಗುಂಪು ಗುಜುಗುಜಿಸಿ ಮಾತಾಡ್ತಾ ಇದ್ರು ಅನ್ನೋದು ಕೂಡ ಕಾಣ್ತೀವಿ. ಒಟ್ಟು ಲಕ್ಷ್ಮಣ ರಥವನ್ನು ಕಾಡು ದಾರಿಯ ಕಡೆಗೆ ಅಯೋಧ್ಯೆಯಿಂದ ಅಂದರೆ ಅಲ್ಲಿಂದ ಆ ಕಾಡು ದಾರಿಯ ಕಡೆಗೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನದೊಳಗೆ ಅಲ್ಲಿ ನಾವು ಕಂಡು ಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ನೆರವಿ ಅಂದರೆ ಅಲ್ಲಿ ಗುಂಪು, ಪರಿಸು ಅಂದರೆ ಮುನ್ನಡೆಸು, ಇಲ್ಲಿ ಕಾಲ್ಬಟ್ಟೆ ಅಂದರೆ ಕಾಲ್ಬಟ್ಟೆ, ಅಂದರೆ ಕಾಡು ದಾರಿಯ ಮೂಲಕ ಅಲ್ಲಿ ಲಕ್ಷ್ಮಣ ಸೀತೆಯನ್ನು ರಥದೊಳಗೆ ಕೂರಿಸಿಕೊಂಡು ಸಾಗುವಂಥ ಒಂದು ಸಂದರ್ಭವನ್ನು ನೋಡಿ ಅಲ್ಲಿನ ಜನ ನಿಜಕ್ಕೂ ಗುಜುಗುಜಿಸಿ ರಾಮನ ಬಗ್ಗೆ ಅಲ್ಲಿ ಮಾತಾಡಿರುವಂಥದ್ದು ಮತ್ತು ಸೀತೆಯ ಬಗ್ಗೆ ಪರಮ ದಾರುಣ ಆಯಿತು, ಅವಳ ಕಷ್ಟ, ಅವಳ ಬದುಕು, ಅವಳ ಜೀವನ ಅನ್ನುವಂಥದ್ದು ಕೂಡ ಜನ ಅಲ್ಲಿ ಮಾತಾಡಿರುವಂಥದ್ದು ಕೂಡ ಅಲ್ಲಿ ಕಂಡು ಬರ್ತದೆ. ಹೀಗಾಗಿ ಅಂದರೆ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತರೆ ಪರಿಸಿದಂ ಕಾಲ್ಬಟ್ಟೆ ಗೊಂಡ ನೀಲ ವೇಗದಿಂದ ರಥವನ್ನು. ಒಟ್ಟಾರೆ ಅತ್ಯಂತ ಆ ಕಾಡು ದಾರಿಯೊಳಗೆ ಲಕ್ಷ್ಮಣ ಆ ಕಾಡಿನ ಕಡೆಗೆ ವೇಗವಾಗಿ ತೆಗೆದುಕೊಂಡು ಸೀತೆಯನ್ನು ಕರೆದುಕೊಂಡು ರಥವನ್ನು ತೆಗೆದುಕೊಂಡು ಸಾಗಿದನು ಅನ್ನುವಂಥದ್ದು ಕಾಣ್ತೀವಿ. ಹಾಗೆ ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು ಬಳಿಕ ನಾವಿಕರೊಡನೆ ನಾವಿದೊಳಗೆ ಗಂಗೆಯಂ ಕಳೆದು ನಿರ್ಮಲ ತೀರ್ಥ ದೊಳಮಿಂದು ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸುವ ಚಿಂತಿಸುವ ಮುಂದಳ ದುಗ್ರ ಮೃಗ ಪಕ್ಷಿ ಗಣದಿಂದ ಗೂರ್ಮಿಸುವ ಹಳುವವಂ ಪೊಕ್ಕ ನಡಿ ಹಿಡಿ ಓಡಿಸದಳೆಂಬ ಕರ್ಕಶದ ಮಾರ್ಗದಿಂದ. ಇಲ್ಲಿ ಕರ್ಕಶ ಮಂದಾಕಿನಿ ಅಂದರೆ ಇಲ್ಲಿ ಗಂಗಾ ನದಿ, ಮಂದಾಕಿನಿಗೆ ಪೊಡಮಟ್ಟು ಅಂದರೆ ಇಲ್ಲಿ ಲಕ್ಷ್ಮಣ ಆ ಸಂದರ್ಭದೊಳಗೆ ಆ ಗಂಗೆಗೆ ನಮಸ್ಕಾರ ಮಾಡಿ ಅಂದ್ರೆ ಅಂಬಿಗ ಅಂದರೆ ಆ ದೋಣಿಯಲ್ಲಿ ಗಂಗಾ ನದಿ ಆ ದೇವ ನದಿ ದಾಟಿ ಪುಣ್ಯ ಜಲದಲ್ಲಿ ಅಂದ್ರೆ ಸ್ನಾನ ಮಾಡ್ತಾನೆ ಲಕ್ಷ್ಮಣ. ನಾನಾ ವಿಧವಾದ ಆ ಮೃಗಗಳ ಭಯಂಕರವಾದ ಆ ಕಾಡು, ಆ ಧ್ವನಿಯಿಂದ ಅಂದರೆ ಅಲ್ಲಿ ತುಂಬಿ ಹೋಗಿರುವಂಥ ಆ ಕಾಡನ್ನು ಕಾಲಿಡುವುದಕ್ಕೂ ಕೂಡ ಭಯ ಆಗ್ತಿತ್ತು, ಅಸಾಧ್ಯ ಅಂಥ ಒಂದು ಘೋರವಾದ ಆ ಒಂದು ಮಾರ್ಗದಿಂದ ಅಲ್ಲಿ ಪ್ರವೇಶ ಮಾಡಿದ ಆ ಸ್ಥಳ ಅನ್ನುವಂಥದ್ದು ಲಕ್ಷ್ಮಣ ಹೇಳ್ತಾನೆ. ಈ ರೀತಿಯೊಳಗೆ ಅಲ್ಲಿ ಮಂದಾಕಿನಿ ಅಂದರೆ ಗಂಗಾ ನದಿ, ಅಲ್ಲಿ ಪೊಡ ಮಡು ಅಂದರೆ ನಮಸ್ಕರಿಸು, ಪೊಡ ಮಡು ಅಂದರೆ ಪೊಡ ಮಡು ನಮಸ್ಕರಿಸು.
ಲಕ್ಷ್ಮಣ ಆ ಸಂದರ್ಭದೊಳಗೆ ಆ ಗಂಗಾ ನದಿಯನ್ನು ಅಲ್ಲಿ ನಿಂತ್ಕೊಂಡಿದ್ರೆ ಅಲ್ಲಿ ಗಂಗಾ ನದಿಗೆ ನಮಸ್ಕರಿಸಿ ಅಲ್ಲೇ ಸ್ನಾನ ಮಾಡುವಂಥದ್ದು ಕಾಣ್ತೀವಿ. ಹಾಗೆ ಗೂರ್ಮಿಸು ಅಂದರೆ ಗರ್ಜಿಸು, ಹಳು ಅಂದರೆ ಕಾಡು, ಕರ್ಕಶ ಮಾರ್ಗ ಅಂದರೆ ಕಠಿಣ ದಾರಿ ಅಂತ ಒಂದು ಕಠಿಣ ದಾರಿಯನ್ನು ದಾಟುವಂಥ ಒಂದು ಪ್ರಯತ್ನ ಇಲ್ಲಿ ಲಕ್ಷ್ಮಣ ಮಾಡುವಂಥದ್ದು. ಒಟ್ಟಾರೆ ಮನೋವ್ಯಾಕುಲಗೊಂಡಂಥ ರಾಮ ಆ ಸಂದರ್ಭದೊಳಗೆ ಒಟ್ಟಾರೆ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುವಂಥ ಸಂದರ್ಭದಾಗ ಲಕ್ಷ್ಮಣ ಸಾಗುವಂಥ ಒಂದು ಸಂದರ್ಭ ನಿಜಕ್ಕೂ ಆತನಿಗೆ ಆತಂಕ ಉಂಟು ಮಾಡುವಂಥದ್ದು. ಯಾವುದೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಲಕ್ಷ್ಮಣ ಸೀತೆಗೆ ಹೇಳಲಾರದಂಥದ್ದು. ಆಕೆ ತಿಳ್ಕೊಂಡಂಥ ರೀತಿಯೇ ಬೇರೆ ಆಗಿರ್ತದೆ. ಯಾಕಂದರೆ ಆಕೆ ತುಂಬ ಬಸುರಿಯಾಗಿರುವಂಥವಳು. ಹೀಗಾಗಿ ಅಂಥ ಒಂದು ಸಂದರ್ಭದೊಳಗೆ ಇಡೀ ಕಾಡು, ಆ ಗಿಡ ಮರ, ಪ್ರಕೃತಿ ಸೌಂದರ್ಯವನ್ನು ಸವಿಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳ ಅನ್ನುವಂಥದ್ದು ಸೀತೆಗೆ ಆ ಸಂದರ್ಭದಲ್ಲಿ ಕಂಡುಕೊಳ್ಳುವಂಥದ್ದು. ಆದರೆ ಒಳಗಡೆ ಇರುವಂಥ ಸನ್ನಿವೇಶವೇ ಬೇರೆ ಆಗಿರುವಂಥದ್ದು ನಾವು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಲಕ್ಷ್ಮಣ ಸೀತೆಗೆ ಆ ಒಂದು ಸ್ಥಿತಿಯನ್ನು, ಆ ಸಂದರ್ಭವನ್ನು, ಆ ಘಟನೆಯನ್ನು ತಿಳಿಸಿಕೊಳ್ಳೋದನ್ನು ಕೂಡ ಹಿಂಜರಿಯುವಂಥದ್ದು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಆ ಒಂದು ಗಂಗೆಗೆ ನಮಸ್ಕಾರ ಮಾಡಿ ಅಂಬಿಗ ದೋಣಿಯಲ್ಲಿ ಅಂದರೆ ಗಂಗಾ ನದಿ ದೇವನದಿ ದಾಟಿ ಪುಣ್ಯ ಆ ಜಲದೊಳಗೆ ಸ್ನಾನ ಮಾಡಿ ಅಂದ್ರೆ ನಾನಾ ವಿಧವಾದ ಮೃಗಗಳ ಭಯಂಕರವಾದ ಕಾಡು ಧ್ವನಿಯಿಂದ ತುಂಬಿ ಹೋಗಿರುವಂಥ ಕಾಡನ್ನು ಅಲ್ಲಿ ಕಾಲಿಡುವುದಕ್ಕೂ ಕೂಡ ಅಸಾಧ್ಯವಾಗಿರುವಂಥ ಸಂದರ್ಭದೊಳಗೆ ಆ ಘೋರವಾದಂಥ ಆ ಒಂದು ಕರ್ಕಶ ಮಾರ್ಗ, ಕಠಿಣವಾದಂಥ ಒಂದು ಮಾರ್ಗ ಅಲ್ಲಿ ಪ್ರವೇಶ ಮಾಡಿರುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಕರ್ಕಶ ಮಾರ್ಗ ಅಂದರೆ ಕಠಿಣವಾದಂಥ ಮಾರ್ಗದ ಕಡೆಗೆ ಅಲ್ಲಿ ಲಕ್ಷ್ಮಣ ರಥವನ್ನು ತೆಗೆದುಕೊಂಡು ಹೋಗುವುದು ಅನ್ನುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಇರುಳಂತೆ ಆ ಸ್ಥಳ ಹೆಂಗೆ ಲಕ್ಷ್ಮಣೇ ಕಾಣ್ಬೋದು ಅಂತ ಹೇಳಿದ್ರೆ, ಇರುಳಂತೆ, ಪಗಲಂತೆ, ಮಖದಂತೆ, ದಿವದಂತೆ, ವರ ಪಯೋನಿಧಿಯಂತೆ, ಕೈಲಾಸಗಿರಿಯಂತೆ, ನಿರುತಮಂ ಸೋಮಾರ್ಕ ಸಿಖಿ ಸಹಸಾಕ್ಷ ಹರಿಯುತ ಶಿವವಾಸಯಾಗಿ ಮಾಗಿ ಪುರದಂತೆ, ಕೊಳದಂತೆ, ಕಡಲಂತೆ, ನಭದಂತೆ, ಶರಪುಂಡರಿಕ ವಿದ್ರುಮ ವೃಕ್ಷ ಮಯದೊಳಡಿ ದಿರುತಿರ್ದದ ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಘೋರತರವಾಗಿ ಮುಂದೆ. ಆ ಸಂದರ್ಭ ನೋಡ್ರಿ ಎಂಥದ್ದಾಗಿತ್ತು ಅಂತಂದರೆ, ಪ್ರಮುಖವಾಗಿ ಮಖ ಅಂದರೆ ಯಜ್ಞ, ಮಖ ಅಂದರೆ ಯಜ್ಞ, ಮಖ ಯಜ್ಞ ಇವೆಲ್ಲವೂ ಕೂಡ ದಾಟಿ ಸಾಗುವಂಥ ಒಂದು ಸಂದರ್ಭ ನಿಜಕ್ಕೂ ಲಕ್ಷ್ಮಣನಿಗೆ ತುಂಬ ಆತಂಕ ಉಂಟಾಗುವಂಥ ಒಂದು ಸಂದರ್ಭವನ್ನು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಮಖ ಯಜ್ಞ, ದಿವ ಅಂದರೆ ಸ್ವರ್ಗ, ದಿವ ಅಂದರೆ ಸ್ವರ್ಗ, ಅರ್ಥ ಬರಿ ಅಂತ ಕೇಳುವಂಥ ಸಂದರ್ಭದೊಳಗೆ ಇವೆಲ್ಲವೂ ಕೂಡ ನಿಮಗೆ ಬಹಳ ಮುಖ್ಯ ಆಗ್ತವೆ, ಪ್ರಮುಖ ಆಗ್ತವೆ. ಹಾಗೆ ದಿವ ಅಂದರೆ ಸ್ವರ್ಗ, ಪಯೋನಿಧಿ ಹಾಲ್ಗಡಲು, ನಿರುತ ಅಂದರೆ ನಿರಂತರ ಸತತ, ಸೋಮ ಸೋಮಲತೆ, ಇಲ್ಲಿ ಅರ್ಕ ಅಂದರೆ ಸೂರ್ಯ, ಅರ್ಕ ಅಂದರೆ ಸೂರ್ಯ. ಹಾಗೆ ಇಲ್ಲಿ ಸಿಕ್ಕಿ ಅಂದರೆ ಅಗ್ನಿ. ಇವೆಲ್ಲವೂ ಕೂಡ ಅಲ್ಲಿ ಪುಂಡರಿಕ ಅಂದರೆ ಹುಲಿ, ವಿದ್ರುಮ ಅಂದರೆ ಮರ, ವೃಕ್ಷ ಅಂದರೆ ಕರಡಿ, ವೃಕ್ಷ ಅಂದರೆ ಕರಡಿ. ಈ ರೀತಿ ಒಳಗೆ ಇವೆಲ್ಲವೂ ಕೂಡ ದಾಟಿ ಹೋಗುವಂಥ ಒಂದು ಸಂದರ್ಭದೊಳಗೆ ಲಕ್ಷ್ಮಣ ನಿಜಕ್ಕೂ ಕೂಡ ಅತ್ಯಂತ ಆತಂಕಕ್ಕೆ ಒಳಗಾಗುವಂಥದ್ದು ಕಾಣ್ತೀವಿ. ಅದಕ್ಕೆ ಆ ಮಹಾ ಅರಣ್ಯ ಹೋದ್ರೆ ರಾತ್ರಿ ಹಾಗೆ ಕಾಣ್ತು ಅನ್ನುವಂಥದ್ದು, ಹಗಲಿನ ಯಜ್ಞದ ಹಾಗೆ ಶಾಲೆಯ ಆ ಸ್ವರ್ಗದ ಕ್ಷೀರ ಸಮುದ್ರದಂತೆ ಕಾಣ್ತು. ಕೈಲಾಸ ಪರ್ವತದ ಚಂದ್ರ, ಸೂರ್ಯ, ಇಂದ್ರ, ವಿಷ್ಣು, ಈಶ್ವರ, ಸರೋವರದ ಸಮುದ್ರದ
ಆಕಾಶ ಬಾಣಗಳ, ಆ ಕಮಲಗಳ, ಹವಳ ನಕ್ಷತ್ರಗಳ ಹಾಗೆ ಅಲ್ಲಿ ಘೋರವಾಗಿ ಆ ಒಂದು ಕಾಣಿಸ್ತು ಆ ಸ್ಥಳ ಅನ್ನುವಂಥದ್ದನ್ನು ಕೂಡ ಪ್ರಮುಖವಾಗಿ ಲಕ್ಷ್ಮಣ ಸಂದರ್ಭದೊಳಗೆ ಆ ಮಹಾರಣ್ಯವು ರಾತ್ರಿಯ ಹಾಗೆ, ಹಗಲಿನ ಯಜ್ಞಶಾಲೆಯ ಸ್ವರ್ಗದ ರೀತಿಯೊಳಗೆ, ಕ್ಷೀರ ಸಮುದ್ರದಂತೆ, ಕೈಲಾಸ ಪರ್ವತದ ಚಂದ್ರನಂತೆ, ಹಾಗೆ ಸೂರ್ಯ, ಹಾಗೆ ಇಲ್ಲಿ ಇಂದ್ರ, ವಿಷ್ಣು, ಈಶ್ವರ, ಹಾಗೆ ಸರೋವರದ ಸಮುದ್ರದ ಆಕಾಶ ಬಾಣಗಳ, ಕಮಲಗಳ, ಹವಳ ನಕ್ಷತ್ರಗಳ ಹಾಗೆ ಆ ಒಂದು ಸ್ಥಳ ಜಾನಕಿಗೆ ಮಹಾ ಅಡವಿ ಆ ಒಂದು ಕಣ್ಣಿಗೆ ಘೋರತರವಾಗಿ ಕಾಣುವಂಥದ್ದು ಕಂಡು ಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಕರ್ಕೊಂಡು ಬಂದು ಲಕ್ಷ್ಮಣ ಆ ಸಂದರ್ಭದೊಳಗೆ ಅತ್ಯಂತ ಅಲ್ಲಿ ಆತಂಕಕ್ಕೆ ಒಳಗಾಗುವಂಥ ಒಂದು ಸಂದರ್ಭವನ್ನು ಕಾಣ್ತೀವಿ. ಇಂಥ ಹಲವಾರು ಸನ್ನಿವೇಶಗಳನ್ನು ಈ ಕಾವ್ಯದ ಉದ್ದಕ್ಕೂ ಕೂಡ ಸೀತೆಯೂ ಕೂಡ ಆ ಸಂದರ್ಭದೊಳಗೆ ಅನುಭವಿಸುವಂಥ ದುಃಖ ದುಮ್ಮಾನಗಳು ಈ ಕಾವ್ಯ ಭಾಗದೊಳಗೆ ಕಂಡು ಬರ್ತದೆ. ಒಟ್ಟಾರೆ ಮನೋವ್ಯಾಕುಲಗೊಂಡಂಥ ರಾಮ ನಿಜಕ್ಕೂ ಸೀತೆಯನ್ನು ಕಾಡಿಗೆ ಕಳಿಸಿಕೊಡುವಂಥ ಒಂದು ಸಂದರ್ಭದಾಗ ಇಲ್ಲಿ ಲಕ್ಷ್ಮಣನ ಪಾತ್ರ ಕೂಡ ಬಹಳ ಪ್ರಮುಖ ಆಗುವಂಥದ್ದು. ಅಣ್ಣನ ಆಜ್ಞೆಯನ್ನು ಮೀರಲಾಗುವಂಥದ್ದು ಕೂಡ ಕಾಣ್ತೀವಿ. ಒಂದು ಕಡೆ ಇಲ್ಲಿ ಅತ್ತಿಗೆ ಅಂದರೆ ಸೀತೆಯನ್ನು ಅಲ್ಲಿ ತೊಂದರೆ ಕೊಡಲಿಕ್ಕೂ ಕೂಡ ಮನಸ್ಸಿಲ್ಲ. ಇಂಥ ಒಂದು ಸಂದರ್ಭದೊಳಗೆ ಎರಡೂ ಸಂಕಷ್ಟದೊಳಗೆ ತೊಳಲಾಡುವಂಥ ಒಂದು ಸಂದರ್ಭಗಳು ಕೂಡ ಸೌಮಿತ್ಯ ಲಕ್ಷ್ಮಣನಲ್ಲಿ ನಾವು ಕಂಡುಕೊಳ್ಳಕ್ಕೆ ಇಲ್ಲಿ ಕಾವ್ಯದೊಳಗೆ ಕಂಡು ಬರ್ತದೆ. ಹಾಗೆ ಎಲ್ಲಿ ಮುನಿಯುತ್ತಮರ ಪಾವನದ ವನದೆಡೆಗೆಗಳಲ್ಲಿ ಸಿದ್ಧಾಶ್ರಮಗಳು ಮಂಗಳ ಸ್ಥಳಗಳಲ್ಲಿ ಸುಹವೀಗಳ ಕಂಪೊಗೆದ ಪೊಗೆದಳು ಅಗ್ನಿ ಹೋತ್ರದ ಕುಟೀರಗಳು ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳಲ್ಲಿ ಒಯ್ಯದ ದಾರುಣದ ಕಟ್ಟಡವಿ ಎಲ್ಲಿ ಏಕೆ ತಂದೆ ತಂದೆ ಸೌಮಿತ್ರಿ ಹೇಳದ್ದು ಜಾನಕಿ ಆ ಸಂದರ್ಭ ಸುಯ್ದಳು. ನೋಡ್ರಿ, ಆಕೆ ಅಂದ್ಕೊಂಡದ್ದು ಏನು ಅಂದರೆ ಆ ಕಾಡಿನೊಳಗೆ ಅತ್ಯಂತ ಭವ್ಯವಾದಂಥ ಅದ್ಭುತವಾದಂಥ ಸ್ಥಳಗಳಿಗೆ ಲಕ್ಷ್ಮಣ ಕರೆದುಕೊಂಡು ಆ ಒಂದು ಕಾಡಿನ ವನ ವಿಹಾರವನ್ನು ಆಸ್ವಾದಿಸಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಸೀತೆಯ ಗಮನದಲ್ಲಿರುವಂಥದ್ದು. ಆದರೆ ಅವು ಯಾವೂ ಕೂಡ ಅವಳಿಗೆ ಕಾಣಿಸ್ತಾ ಇರಲಿಲ್ಲ. ಆ ಸಿದ್ಧಾಶ್ರಮಗಳಿಲ್ಲ, ಹಾಗೆ ಮುನಿ ಉತ್ತಮರ ಆ ವನಗಳಿಲ್ಲ. ಹೀಗಾಗಿ ಯಾವೂ ಕೂಡ ಆಕೆಗೆ ಕಾಣಿಸ್ತಾ ಇರಲಿಲ್ಲ. ಮಂಗಳ ಸ್ಥಳಗಳಲ್ಲಿ ಹಾಗೆ ಇಲ್ಲಾಂದ್ರೆ ವೇದಶಾಸ್ತ್ರ ಮಂತ್ರ ಘೋಷಗಳು ಅಲ್ಲಿಗೆ ಕರ್ಕೊಂಡು ಹೋಗದೆ ಅಲ್ಲಿಂದ್ರೆ ಅತೀ ಭಯಂಕರವಾದಂಥ ಈ ಒಂದು ದಟ್ಟವಾದಂಥ ಅಡವಿಗೆ ನನ್ನನ್ನೇಕೆ ಕರೆತಂದೆ ಅಂಥೇಳಿ ಸೀತೆ ಲಕ್ಷ್ಮಣನ ಕೇಳುವಂಥದ್ದು. ಅಂದರೆ ವೇದಶಾಸ್ತ್ರ ಮಂತ್ರ ಘೋಷಗಳು ಅಲ್ಲಿಗೆ ಕರ್ಕೊಂಡು ಹೋಗದೆ ಅತೀ ಇಲ್ಲಂದ್ರೆ ಭಯಂಕರವಾದಂಥ ದಟ್ಟ ಅಡವಿ, ಇಂಥ ಒಂದು ಘೋರವಾದಂಥ ಈ ಒಂದು ಅಡವಿಗೆ ನನ್ನನ್ನು ಏಕೆ ಕರೆತಂದೆ ಹೇಳು ಎಂದು ಸೀತೆಯು ಲಕ್ಷ್ಮಣನನ್ನ ಆ ಸಂದರ್ಭದೊಳಗೆ ಕೇಳುವಂಥದ್ದು ಈ ಒಂದು ಕಾವ್ಯದಿಂದ ಕಾಣ್ತೀವಿ. ಜಾನಕಿ ಅಂದರೆ ಸೀತೆ, ಜಾನಕಿ ಅಂದರೆ ಸೀತೆ. ಹೀಗಾಗಿ ಸೀತೆ ಲಕ್ಷ್ಮಣನನ್ನ ಕೇಳ್ತಾಳೆ, ಇಂಥ ಒಂದು ಅಡವಿಗೆ ನನ್ನನ್ನು ಏಕೆ ಕರ್ಕೊಂಡು ನೀನು ಎಲ್ಲಿಗೆ ಕರೆತಂದೆ ಹೇಳು ಅಂತೇಳಿ ಸೀತೆ. ನೋಡಿ, ಆಕೆ ಅಂದ್ಕೊಂಡದ್ದು ಆ ಸಿದ್ಧಾಶ್ರಮಗಳ ಮಂಗಳ ಗ್ರಹಕ್ಕೆ ಅಂದರೆ ಮುನಿ ಉತ್ತಮರ ಒಂದು ಪಾವನವಾದಂಥ ವನಕ್ಕೆ ಕರ್ಕೊಂಡು ಹೋಗ್ತಾ ಅಂದಂಥವರು ವೇದಶಾಸ್ತ್ರ ಆ ಮಂತ್ರ ಘೋಷಗಳು ಅಲ್ಲಿಗೆ ಕರ್ಕೊಂಡು ಹೋಗದೆ ಈ ಒಂದು ಅತಿ ಭಯಂಕರವಾದಂಥ ಇಂಥ ಒಂದು ದಟ್ಟ ಅಡವಿಗೆ ನನ್ನನ್ನೇಕೆ ಕರೆತಂದೆ ಹೇಳು ಅಂತೇಳಿ ಸೀತೆಯು ಜಾನಕಿಯು ಲಕ್ಷ್ಮಣನನ್ನು ಆ ಸಂದರ್ಭದಾಗ ಕೇಳಿರುವಂಥದ್ದು ಕಾಣ್ತೀವಿ. ಇಂಥ ಸಂದರ್ಭದೊಳಗೆ ಆ ಸಂದರ್ಭ ಅತ್ಯಂತ ಆತಂಕ ಉಂಟು ಮಾಡುವಂಥದ್ದು ಕೂಡ ನಾವು ಕಾಣ್ತೀವಿ. ಒಟ್ಟಾರೆ ಸೀತೆ ನಿಜಕ್ಕೂ ಗರ್ಭಿಣಿ ಆದಂಥ ಸಂದರ್ಭದೊಳಗೆ ಕಾಡಿಗೆ ಹೋಗಿ ಆ ಸೌಂದರ್ಯವನ್ನು, ಗಿಡ ಮರ, ಅಲ್ಲಿರುವಂಥ ಯಜ್ಞ ಗುಡಿ ಗುಂಡಾರಗಳು, ಹಾಗೆ ಅಲ್ಲಿ ವನ, ಇವೆಲ್ಲವೂ ಕೂಡ ನೋಡಿ ತಾನು ಸಂತೋಷ ಪಡಬೇಕು ಅನ್ನುವಂಥ ಸಂದರ್ಭದೊಳಗೆ ಇದ್ದಂಥ ಸೀತೆ. ಆದರೆ ಅಂಥ ಒಂದು ದಟ್ಟ ಅಡವಿಗೆ ಯಾಕೆ ಕರೆತಂದೆ ಹೇಳು ಅಂಥೇಳಿ ಸೀತೆ ಜಾನಕಿ ಲಕ್ಷ್ಮಣನನ್ನ ಕೇಳಿರುವಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಸುಹವಿ ಅಂದರೆ ಹವಿಸ್ಸು, ದಾರುಣದ ಅತಿ ಭಯಂಕರವಾದ ಅಗ್ನಿಹೋತ್ರ ಅಂದರೆ ಯಜ್ಞಕುಂಡ, ಆ ಯಜ್ಞಕುಂಡಕ್ಕೆ ಕರ್ಕೊಂಡು ಹೋಗುವಂಥದ್ದು ಅಲ್ಲಿ ಆಗಲಿಲ್ಲ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ನನ್ನನ್ನೇಕೆ ಈ ಅಡವಿಗೆ ನನ್ನನ್ನೇಕೆ ಕರೆತಂದೆ ಹೇಳು ಅಂಥೇಳಿ ಸೀತೆಯು ಲಕ್ಷ್ಮಣನ
ಕೇಳಿದ ಸಂದರ್ಭವನ್ನು ಕಾಣ್ತೀವಿ. ಹಾಗೆ ಮುಂದೆ ಅಂದರೆ ನರನಾಥ ಕೇಳವನಿಸುತ್ತೆ ನುಡಿದ ಮಾತಿಗೂ ಉತ್ತರವ ನಾಡದೆ. ಅಂದರೆ ಸೀತೆಯ ಆ ಜಾನಕಿ ಆ ಸಂದರ್ಭದೊಳಗೆ ಆ ಮಾತನ್ನು ಕೇಳಿದಾಗ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಲಕ್ಷ್ಮಣ ಕೊಡೋದು ಆಗಲಿಲ್ಲ ಅನ್ನೋದು. ಅದಕ್ಕೆ ಅಂದರೆ ನರನಾಥ ಕೇಳವನಿಸುತ್ತೆ ನುಡಿದ ಮಾತಿಗೂ ಉತ್ತರವ ನಾಡದೆ ಮನದೊಳರೆ ನೊಂದು ರಾಘವೇಶ್ವರನಿಂದ ಕಷ್ಟಮಂ ಪೇಳದ ಪೆನೋ ಮೇನು ಶಿರದಿದ್ದ ಪೆನೋ ನಿಷ್ಠುರದಳು ತರಣಿ ಕುಲ ಸಾರ್ವಭೌಮನ ರಾಣಿಯಂ ಬನದೊಳಿರಿಸಿ ಪೋದ ಪೇನೆಂತೋ ಪೋಗದಿ ಇರ್ತೊಡೆ ಸಹೋದರ ನೇಂದ ದೇನಂದ ಪೆನೋ ಹಾಯೆಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ನೋಡಿ ಆ ಸಂದರ್ಭ ಎಂಥದ್ದು ಅಂತ ಹೇಳಿದ್ರೆ ತುಂಬ ಅತ್ಯಂತ ಆಘಾತಕಾರ ಸಂದರ್ಭವನ್ನು ಕಂಡುಕೊಳ್ಳುವಂಥದ್ದು. ಹೀಗಾಗಿ ಆ ಸಂದರ್ಭಕ್ಕೆ ಜಾನಕಿ ಅಂಥ ಒಂದು ದಟ್ಟ ಅಡವಿಗೆ ನನ್ನನ್ನೇಕೆ ಕರೆತಂದೆ ಅಂತೇಳಿ ಹೇಳು ಅಂತೇಳಿ ಸೀತೆಯು ಲಕ್ಷ್ಮಣನ ಕೇಳಿದಂಥ ಸಂದರ್ಭದೊಳಗೆ ಅವಾಗ ನರನಾಥ ಕೇಳವನಿಸುತ್ತೆ ನುಡಿದ ಮಾತಿಗೆ ಉತ್ತರವನ್ನು ಕೊಡಲಿಕ್ಕಾಗಲಿಲ್ಲ ಅನ್ನೋದು. ಅದಕ್ಕೆ ಲಕ್ಷ್ಮಣನೆಂದ್ರೆ ಆ ಸೀತಾದೇವಿಯ ಮಾತಿಗೆ ಆ ಸಂದರ್ಭದೊಳಗೆ ಅಲ್ಲೇನೆಂದ್ರೆ ತರಣಿ ಸೂರ್ಯ ಬೇಗುದಿ ಸಂತಾಪ ಪಡುವಂಥದ್ದು. ಅದಕ್ಕೆ ಲಕ್ಷ್ಮಣನು ಸೀತಾದೇವಿಯ ಮಾತಿಗೆ ಪ್ರತ್ಯುತ್ತರವನ್ನು ಹೇಳಲಾಗಿದೆ. ಆ ಸಂದರ್ಭದೊಳಗೆ ಮನಸ್ಸಿನಲ್ಲಿ ಕೊರಗಿ ಲಕ್ಷ್ಮಣ ಕೊರಗ್ತಾರೆ. ಲಕ್ಷ್ಮಣ ಏನು ಮಾಡ್ತಾನೆ, ಸೀತಾದೇವಿಯ ಮಾತಿಗೆ ಪ್ರತ್ಯುತ್ತರವನ್ನು ಹೇಳಲಿಕ್ಕೆ ಆಗಲಾರದೆ ಮನಸ್ಸಿನಲ್ಲಿ ಕೊರಗಿ ಶ್ರೀರಾಮನು ಹೇಳಿದ ಆ ಕಷ್ಟಕರವಾದಂಥ ಮಾತನ್ನು ಸೀತೆಯೊಡನೆ ಹೇಳಲು ಅಥವಾ ಸುಮ್ಮನಿರಲು ಕ್ರೂರನಾಗಿ ಆ ಕಾಡಿನಲ್ಲಿಯೇ ಬಿಟ್ಟು ಯಾವುದೂ ತೋಚದೆ ಏನು ಮಾಡಲಿ ಅಂತ ತಿಳ್ಕೊಂಡು ಆ ಸಂದರ್ಭದೊಳಗೆ ಮೂರ್ಛೆ ಹೋಗಿ ದುಃಖದಿಂದ ಅಲ್ಲಿ ಬೆಂದು ಲಕ್ಷ್ಮಣ ಬೆಂಡಾದನು ಅನ್ನುವಂಥದ್ದು ಕಾಣ್ತೀವಿ. ಈ ರೀತಿ ಒಳಗೆ ಈ ಕಾವ್ಯದ ಸಾಲುಗಳಿಂದ ಬೆಂದು ಬೇಗುದಿಗೊಂಡನು, ಬೆಂದು ಅಲ್ಲಿ ಬೆಂಡಾಗಿ ಹೋಗ್ತಾನೆ ಲಕ್ಷ್ಮಣ, ಏನೂ ಕೂಡ ತೋಚಕ್ಕೆ ಸಾಧ್ಯ ಆಗೋದು. ಹೀಗಾಗಿ ಕ್ರೂರನಾಗಿ ಕಾಡಿನಲ್ಲಿ ಅಲ್ಲೇ ಬಿಟ್ಟು ಯಾವುದೋ ಅಲ್ಲಿ ಅಂದ್ರೆ ತೋಚದೆ ಏನು ಮಾಡಲಿ, ರಾಮನು ಹೇಳಿದ ಕಷ್ಟಕರವಾದ ಮಾತನ್ನು ಸೀತೆಯೊಡನೆ ಹೇಳೋ ಅಥವಾ ಅಲ್ಲೇನಂದ್ರೆ ನಾನು ಸುಮ್ಮನಿರಲು ಕ್ರೂರನಾಗಿ ಆ ಕಾಡಿನಲ್ಲಿಯೇ ಬಿಟ್ಟು ಯಾವುದೂ ಕೂಡ ಏನೂ ಮಾಡಲಿ ಅಂತ ತಿಳ್ಕೊಂಡು ತೋಚದೆ ಅಲ್ಲಿ ಮೂರ್ಛೆ ಹೋಗ್ತಾನೆ, ದುಃಖದಿಂದ ತೊಳಲಾಡ್ತಾನೆ, ಅತ್ಯಂತ ಆತಂಕಕ್ಕೊಳಗಾಗ್ತಾನೆ, ಬೆಂದು ಅಲ್ಲೇನಂದ್ರೆ ಬೆಂಡಾಗಿ ಹೋಗ್ತಾನೆ, ಮೂರ್ಛೆ ಹೋಗಿ. ಈ ರೀತಿ ಒಳಗೆ ಈ ಕಾವ್ಯದ ಸಾಲುಗಳಿಂದ ನಿಜಕ್ಕೂ ಹಲವಿದಲ್ ಕಲ್ಪರಂತೆ ಅನ್ನುವಂಥ ಕಾವ್ಯದ ಮೂಲಕ ಲಕ್ಷ್ಮೀಶ ಅತ್ಯಂತ ಅದ್ಭುತವಾದಂಥ ಮಾಹಿತಿಯನ್ನು ಕಾವ್ಯದ ಮೂಲಕ ಕವಿ ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಒಟ್ಟಾರೆ ಸೀತೆ ಆ ಸಂದರ್ಭದೊಳಗೆ ಅನುಭವಿಸಿದಂಥ ದುಃಖ ದುಮ್ಮಾನಗಳನ್ನು ತುಂಬ ಅರ್ಥಪೂರ್ಣವಾಗಿ ಕವಿ ಲಕ್ಷ್ಮೀಶ ಅತ್ಯಂತ ಸಮರ್ಥವಾಗಿ ಆ ಕಾವ್ಯವನ್ನು ಕಟ್ಟಿಕೊಡುವಂಥ ಒಂದು ಕೆಲಸ ನಡೆದಿರುವಂಥದ್ದು ಇಲ್ಲಿ ಕಂಡು ಬರ್ತದೆ. ಹೀಗಾಗಿ ಆ ಲಕ್ಷ್ಮಣನು ಸೀತಾದೇವಿಗೆ ಆ ಮಾತಿಗೆ ಪ್ರತ್ಯುತ್ತರವನ್ನು ಅಲ್ಲಿ ಕೊಡಲಿಕ್ಕೆ ಹೇಳಲಾಗದೆ ಮನಸ್ಸಿನಲ್ಲಿ ನೊಂದುಕೊಳ್ತಾನೆ, ಆತಂಕಕ್ಕೊಳಗಾಗ್ತಾನೆ. ರಾಮ ಹೇಳಿದ ಆ ಕಷ್ಟಕರವಾದಂಥ ಮಾತನ್ನು ಸೀತೆಗೆ ಹೇಳೋ ಬೇಡೋ ಸುಮ್ಮನಿರಲೋ ಅಂತೇಳಿ ತುಂಬ ಆತಂಕ ವಿಲಿವಿಲಿ ಒದ್ದಾಡುವಂಥದ್ದು. ಮೂರ್ಛೆ ಹೋಗಿ ಅಂದರೆ ಅಲ್ಲಿ ದುಃಖದಿಂದ ಬೆಂದು ಲಕ್ಷ್ಮಣ ಬೆಂಡಾಗಿ ಹೋಗುವಂಥದ್ದು. ಬೆಂದು ಬೇಗುದಿಗೊಂಡ ಲಕ್ಷ್ಮಣ ಹಾಯೆಂದು ಬೆಂದು ಬೇಗುದಿಗೊಂಡಂಥ ಬೆಂಡಾದನು ಅನ್ನುವಂಥದ್ದು ಕೂಡ ಕಾಣ್ತೀವಿ. ಮುಂದೆ ಹೇಳಿದ್ರೆ ದೇವಿ ನಿನ್ನ ಗಿನ್ನೆ ಗಂ ಪೇಳುವುದಿಲ್ಲ ಅಪವಾದ ಮಾವಿರಿಸಿ ನಿನ್ನ ನೊಲದೆ ರಘುಕುಲೋದ್ಭವಂ ನೀವಿರಿಸಿ ಬಿಟ್ಟು ಕಾಂತಾರಕ್ಕೆ ಕಳುವಿ ಬಾ ಎಂದನಿಗೆ ನೇಮಿಸಿದೊಡೆ ಆ ವಿಭುವನಾದ್ಯೆಯ ನೀರಲ ಅರಿಯದೆ ಮೆಲ್ಲ ನೀ ವಿಪಿನ ಕೊಡಗೊಂಡು ಬಂದೆ ನಿನ್ನ ಹೊಯ್ಯಯ್ಯ ನಾವಿಲ್ಲ ಗಾದೊಡಂ ಪೋಗೊಂದು ಪೋಗೆಂದು ಲಕ್ಷ್ಮಣಂ ಬಾಷ್ಪಗೋಚನ ನಾದನ್ನು. ಈ ಸಂದರ್ಭವನ್ನು ನಾವು ಗಮನಿಸಿದಾಗ ನಿಜಕ್ಕೂ ಅಲ್ಲೇನೆಂದರೆ ಈವರೆಗೂ ಕೂಡ ರಾಮನು ಇಂಥ ಕಠಿಣವಾದಂಥ
ಇಲ್ಲಿವರೆಗೆ ಯಾವುದೂ ಇಂಥ ಒಂದು ಕಠಿಣವಾದಂಥ ಮಾತು ಹೇಳಿರಲಿಲ್ಲ. ಹೀಗಾಗಿ ಇಂಥ ಒಂದು ಕಠಿಣವಾದಂಥ ಮಾತು ಹೇಳಿರಲಿಲ್ಲ. ಈಗ ಕ್ರೂರವಾದಂಥ ಅಪವಾದ ಅಲ್ಲೇನಂದ್ರೆ ಬಂದುದರಿಂದ ನಿನ್ನೊಡನೆ ಇಲ್ಲೇಂದ್ರೆ ಭಾಳ ಒಳ್ಳೆ ಒಂದು ಅಸಹ್ಯದಿಂದ ಕಾಡಿಗೆ ಬಿಡಲು ಹೇಳಿದ್ದಾನೆ ಅಂತೇಳಿ ಆ ಸಂದರ್ಭದೊಳಗೆ ಅದರಿಂದ ನಾನು ಕಾಡಿಗೆ ಕರೆತಂದನೆ ಅಂತೇಳಿ ಸೀತೆಗೆ ಲಕ್ಷ್ಮಣ ಹೇಳುವಂಥದ್ದು. ಅದಕ್ಕೆ ನಾನು ಕಾಡಿಗೆ ಕರೆತಂದೆ ನಿನಗೆ, ಎಲ್ಲಿಗಾದರೂ ಕೂಡ ಇಲ್ಲೇನಂದ್ರೆ ಹೋಗು ಅಂಥೇಳಿ ಅಲ್ಲಿ ಹೇಳಿ ಲಕ್ಷ್ಮಣನು ಆ ಕಣ್ಣುಗಳಲ್ಲಿ ನೀರು ಬಂದಂದ್ರೆ ಆತ ನಿಜಕ್ಕೂ ಬಂದು ಗೋಳಾಡ್ತಾನೆ. ಅಂದರೆ ತುಂಬ ಆತಂಕ ಆಗುವಂಥದ್ದು ಕೂಡ ಕಾಣ್ತೀವಿ. ಯಾರೇ ಆಗಲಿ ಪ್ರತಿಯೊಬ್ಬರು ಕೂಡ ಈ ವ್ಯವಸ್ಥೆ ಒಳಗೆ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡಬೇಕು, ಗೌರವ ಕೊಡಬೇಕು, ಪ್ರೀತಿಯಿಂದ ಕಂಡುಕೊಳ್ಬೇಕು ಅನ್ನೋದನ್ನು ಕೂಡ ಲಕ್ಷ್ಮಣನ ಭಾವನೆಗಳಿಂದ ಆತನ ಮಾನವೀಯ ನಡೆಗಳಿಂದ ನಿಮಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಸಂದರ್ಭದೊಳಗೆ ಅಣ್ಣನ ಆಜ್ಞೆಯ ಮೇರೆಗೆ ಸೀತೆಯನ್ನು ರಥವಾಗ ಆ ಕಾಡಿನೊಳಗೆ ಕರ್ಕೊಂಡು ಅವಳನ್ನು ಬಿಟ್ಟು ಬರಲಿಕ್ಕೆ ಹೋಗುವಂಥ ಸಂದರ್ಭದೊಳಗೆ ನಿಜಕ್ಕೂ ಇಂಥ ಒಂದು ಸಂದರ್ಭ, ಇಲ್ಲಿವರೆಗೆ ಅಂತ ರಾಮನು ಇಂಥ ಒಂದು ಕಠಿಣವಾದಂಥ ಮಾತು ಹೇಳಿರಲಿಲ್ಲ. ಈಗ ಕ್ರೂರತರವಾದಂಥ ಇಲ್ಲಿ ಅಪವಾದ ಬಂದುದರಿಂದ ನಿನ್ನೊಡನೆ ಭಾಳ ಒಳ್ಳೆಯದೆಂದು ಅಸಹ್ಯದಿಂದ ಕಾಡಿಗೆ ಬಿಡಲಿಕ್ಕೆ ಹೇಳಿದ್ದಾನೆ ರಾಮ. ಆದ್ದರಿಂದ ನಾನು ಕಾಡಿಗೆ ಕರೆತಂದೆನು, ಎಲ್ಲಿಗೆ ಆದರೂ ಹೋಗು ಅಂತೇಳಿ ಅಂತ ಹೇಳಿ ಅಲ್ಲಿ ಲಕ್ಷ್ಮಣನು ಒಟ್ಟ ಕಣ್ಣುಗಳಲ್ಲಿ ನೀರು ಬಂದು ಆತ ಗೋಳಾಡಲು ಅನ್ನುವಂಥದ್ದು ಕೂಡ ನಾವಿಲ್ಲಿ ಕಾಣ್ತೀವಿ. ಒಟ್ಟಾರೆ ಈ ದೇವಿ ನಿನಗಿನ್ನೂ ಇಲ್ಲೇನಂದ್ರೆ ಬಾಷ್ಪಲೋಚನ ನಾದನು ಅಂದರೆ ಲಕ್ಷ್ಮಣಿಗೆ ನಿಜಕ್ಕೂ ಆ ಸಂದರ್ಭ, ರಾಮ ಹೇಳಿದಂಥ ಅಣ್ಣ ಹೇಳಿದಂಥ ಆ ಮಾತುಗಳು, ಆ ಅಪವಾದ ಬಂದು ಏನಂದ್ರೆ ನಿಜಕ್ಕೂ ಆತ ಇಲ್ಲಿ ಆತಂಕಕ್ಕೊಳಗಾಗ್ತಾನೆ. ಒಟ್ಟಾರೆ ನಿನ್ನೊಡನೆ ಏನಂದ್ರೆ ಕ್ರೂರವಾದಂಥ ಅಪವಾದ ಬಂದರೆ ನಿನ್ನೊಡನೆ ಭಾಳ ಒಳ್ಳೆನೆಂದು ಅಸಹ್ಯದಿಂದ ಕಾಡಿಗೆ ಬಿಡಲಿಕ್ಕೆ ಹೇಳಿದಂಥ ಸಂದರ್ಭದೊಳಗೆ ಒಟ್ಟಿಲ್ಲಿ ಲಕ್ಷ್ಮಣ ಕಣ್ಣುಗಳಲ್ಲಿ ಅಂದ್ರೆ ನೀರು ಬಂದು ಆತ ಗೋಳಾಡ್ತಾನೆ. ಇಂಥ ಒಂದು ಸಂದರ್ಭವನ್ನು ನಾವು ಈ ಕಾವ್ಯದ ಸಾಲುಗಳಿಂದ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುವಂಥದ್ದು. ಒಟ್ಟಾರೆ ಲಕ್ಷ್ಮಣ ಅತ್ಯಂತ ಭಾವುಕನಾಗಿ ಆತಂಕಕ್ಕೊಳಗಾಗಿ ಆ ದಟ್ಟವಾದಂಥ ಘೋರವಾದಂಥ ಆ ಕಾಡು, ಕ್ರೂರವಾದಂಥ ಪ್ರಾಣಿ ಮೃಗಗಳನ್ನು ನೋಡಿ ಎಂಥ ಧೈರ್ಯವಂತರು ಕೂಡ ಆ ಕಾಡಿನೊಳಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಂದರ್ಭದೊಳಗೆ ಆ ಅತ್ತಿಗೆಯನ್ನು ಸೀತೆಯನ್ನು ಬಿಟ್ಟು ಆ ಕಾಡಿನೊಳಗೆ ಒಬ್ಬಳನ್ನೇ ಬಿಟ್ಟು ಹೆಂಗೆ ಹೋಗಬೇಕು ಅನ್ನುವಂಥದ್ದು ಕೂಡ ಇಂಥ ಒಂದು ಸಂದರ್ಭದೊಳಗೆ ಆ ಸಂದರ್ಭವನ್ನು ನೆನಪಿಸಿಕೊಳ್ಳೋದ್ರ ಮೂಲಕ ಹೀಗಾಗಿ ನಿನ್ನೊಡನೆ ಆ ರಾಮ ಭಾಳ ಒಳ್ಳೆ ಅಂತ ತಿಳ್ಕೊಂಡು ಅಸಹ್ಯದಿಂದ ಆ ಕಾಡಿಗೆ ಬಿಡಲಿಕ್ಕೆ ಆತ ಹೇಳಿದ್ದಾನೆ. ಹೀಗಾಗಿ ಎಲ್ಲಿಗಾದರೂ ಹೋಗು ಅಂತ ತಿಳ್ಕೊಂಡು ಹೇಳಿ ಲಕ್ಷ್ಮಣ ಅಂದರೆ ಆ ಕಣ್ಣುಗಳಲ್ಲಿ ನೀರು ಬಂದು ಆತ ಗೋಳಾಡೋದು ಅನ್ನುವಂಥದ್ದು ಕೂಡ ನಾವಿಲ್ಲಿ ಕಂಡುಕೊಳ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಸೀವಿರಿಸಿ ಸೈಸಲಾರದೆ, ವಿಭು ಅಂದರೆ ರಾಜ, ವಿಪಿನ ಅಂದರೆ ಕಾಡು, ವೈಯಯ್ಯನೆ ಅಂದರೆ ಮೆಲ್ಲನೆ. ಹಾಗೆ ಮುಂದೆ ಅಂದ್ರೆ ಈ ರೀತಿ ಒಳಗೆ ಲಕ್ಷ್ಮಣ ತನ್ನ ಕಣ್ಣುಗಳಲ್ಲಿ ನೀರು ಬಂದು ಆತ ಬಾಷ್ಪಲೋಚನನಾದನು. ಅಂದರೆ ನೀರು ಬಂದು ಕಣ್ಣ ಒಳಗೆ ನೀರು ಬಂದಂದ್ರೆ ಆತ ಗೋಳಾಡ್ತಾನೆ. ಆ ಮಾತು, ಆ ಸಂದರ್ಭ ಆತಂಕಕ್ಕೊಳಗಾಗಿ ಸೀತೆಯನ್ನು ಕಾಡಿನೊಳಗೆ ಬಿಟ್ಟು ಬರಬೇಕು ಅಂತೇಳಿ ಹೀಗಾಗಿ ಆ ಕಾಡಿನೊಳಗೆ ಒಟ್ಟಾರೆ ಭಾಳ ಒಳ್ಳೆನೆಂದು ಹೇಳಿದಂಥ ಸಂದರ್ಭವನ್ನು ಮತ್ತೆ ನೆನಪಿಸಿಕೊಳ್ಳುವಂಥ ಸಂದರ್ಭದೊಳಗೆ ಲಕ್ಷ್ಮಣನ ಕಣ್ಣುಗಳೊಳಗೆ ನೀರು ಬಂದು ಅಲ್ಲಿ ಗೋಳಾಡುವಂಥ ಒಂದು ಸಂದರ್ಭವನ್ನು ನಾವಿಲ್ಲಿ ಕಾಣ್ತೀವಿ. ಹಾಗೆ ಬಿರುಗಾಳಿ ಪೊಡೆಯಲಿಕ್ಕೆ ಕಂಪಿಸಿ ಫಲಿತ ಕದಳಿ ಮುರಿದಳೆ ಒರಗುವಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳಂಗನೆ ಧರೆಗೆ ನಡುಗುತ್ತಾ ಮರೆದಳಂಗೋಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ದಳೆದು ಪತ್ರದಿಂ ಕೊಡೆ ಹಿಡಿದು ಸೆರಗಿಂದೆ ಬೀಸಿ ರಾಮನ ಸೇವೆ ಸಂದುದೆ ತನಗೆಂದು ಇಲ್ಲಿ ರೋಧಿಸಿದನು. ಈ ರೀತಿ ಒಳಗೆ ಅಲ್ಲಿ ಲಕ್ಷ್ಮಣ ಅತ್ಯಂತ ಆತಂಕಕ್ಕೆ ಒಳಗಾಗುವುದರ ಮೂಲಕ ಅಲ್ಲಿ ಅಂದ್ರೆ ಕದಳಿ ಕೊನೆ ಇರುವ ಬಾಳೆಗಿಡ, ಫಲಿತ ಕದಳಿ ಕೊನೆ ಇರುವಂಥ ಬಾಳೆಗಿಡ, ಹಮ್ಮೈಸಿ
ಅಂದರೆ ಪ್ರಜ್ಞೆ ತಪ್ತವೆ ಸೀತೆ. ಹೀಗಾಗಿ ಅಂದರೆ ಆ ಬಿರುಗಾಳಿ ಕೊಡೆಯಲ್ಲಿ ಕಂಪಿಸಿ ಫಲಿತ ಕದಳಿ ಮುರಿದಳೆ ಹೊರಗುವಂತೆ ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ. ನೋಡ್ರಿ, ಇಲ್ಲಿ ನಿಜಕ್ಕೂ ಲಕ್ಷ್ಮಣ ಮತ್ತು ಸೀತೆಯ ಆ ಸಂದರ್ಭವನ್ನು ಗಮನಿಸಿದಾಗ ಎಂಥ ವ್ಯಕ್ತಿಗೂ ಕೂಡ ತುಂಬ ಆತಂಕ ಸೃಷ್ಟಿ ಮಾಡುವಂಥದ್ದು ಕಾಣ್ತೀವಿ. ಇಂಥ ಹಲವಾರು ಸನ್ನಿವೇಶಗಳು ಕೂಡ ಈ ಕಾವ್ಯದ ಉದ್ದಕ್ಕೂ ಕೂಡ ನಮಗೆ ತುಂಬ ಮಾರ್ಮಿಕವಾಗಿ ಲಕ್ಷ್ಮೀಶ ಸೀತೆಯ ಬದುಕನ್ನು, ಲಕ್ಷ್ಮಣನ ಆತಂಕವನ್ನು, ಆ ಸಂದರ್ಭದ ಎಲ್ಲವೂ ಕೂಡ ಅತ್ಯಂತ ಭಾವುಕವಾಗಿ ಕಟ್ಟಿಕೊಡುವಂಥ ಕೆಲಸ ಲಕ್ಷ್ಮೀಶ 15-16ನೇ ಶತಮಾನದೊಳಗೆ ಭಾಳ ಅದ್ಭುತವಾದಂಥ ಕಾವ್ಯವನ್ನು, ಸೀತೆಯ ನೋವಿನ ಯಾತನೆಯನ್ನು, ದುಃಖ ದುಮ್ಮಾನಗಳನ್ನು ತುಂಬ ಗಟ್ಟಿಯಾಗಿ ತಿಳಿಸಿಕೊಡುವಂಥದ್ದು ಕೂಡ ನಾವಿಲ್ಲಿ ಕಾಣ್ತೀವಿ. ಹೀಗಾಗಿ ಇಲ್ಲಿ ಭಯದಿಂದ ಕಂಪಿ ನಡುಗಿ ಆ ಬಿರುಗಾಳಿಯಿಂದ ಅಂದ್ರೆ ಬಾಳೆ ಗಿಡದ ಹಾಗೆ ನೆಲದ ಮೇಲೆ ಬಿದ್ದು ಅಲ್ಲಿ ಅಂದ್ರೆ ಮೂರ್ಛೆ ಹೋಗಲು ಸೀತೆ ಅಂದ್ರೆ ನೋಡಿ, ಬಾಳೆ ಗಿಡದ ಹಾಗೆ ನೆಲದ ಮೇಲೆ ಸೀತೆ ಅಲ್ಲಿ ಅಂದ್ರೆ ಬಿದ್ದು ಮೂರ್ಛೆ ಹೋಗಲು ಆ ತಂಗಾಳಿ ಬೀಸಿ ಅಂದ್ರೆ ಅಲ್ಲಿ ಆ ಸಂದರ್ಭದೊಳಗೆ ಅವಾಗ ಆ ಬೀಸಿ ತಂಗಾಳಿ ಚೆಲ್ಲಿ ಆ ಕಮಲದೆಲೆಗಳಿಂದ ಅಂದ್ರೆ ಬಿಸಿಲನ್ನು ಮರೆ ಮಾಡುವಂಥದ್ದು. ನೋಡ್ರಿ, ಅಲ್ಲಿ ಸೀತೆ ಲಕ್ಷ್ಮಣ ಸಂದರ್ಭದೊಳಗೆ ರಾಮ ಹೇಳಿದಂಥ ವಿಚಾರವೆಲ್ಲವೂ ಕೂಡ ಸೀತೆಯ ಮುಂದೆ ತಿಳಿಸಿಕೊಟ್ಟಾಗ, ನಿನ್ನನ್ನು ಹೇಳಿದ್ರೆ ಇಲ್ಲಿ ಒಟ್ಟ ಕಾಡಿನೊಳಗೆ ನಿನ್ನ ಜೊತೆ ಒಟ್ಟಾರೆ ಬಿಟ್ಟು ಬಾ ಅಂತ ಹೇಳುವಂಥದ್ದು, ಭಾಳ ಒಳ್ಳೆಯನು ಅಂತೇಳಿ ಹೇಳುವಂಥ ಸಂದರ್ಭವನ್ನು ಇವೆಲ್ಲವೂ ಕೂಡ ಹೇಳಿದಂಥ ಸಂದರ್ಭದೊಳಗೆ ಅವಾಗ ಭಯದಿಂದ ಆತಂಕಕ್ಕೊಳಗಾಗಿ ಸೀತೆ ಹೇಳಿದ್ರೆ ಆ ಬಾಳೆಯ ಗಿಡದ ಹಾಗೆ ನೆಲ ಮೇಲೆ ಬಿದ್ದು ಮೂರ್ಛೆ ಹೋಗ್ತಾಳೆ. ಮೂರ್ಛೆ ಹೋದಂಥ ಸಂದರ್ಭದೊಳಗೆ ಅವಾಗ ತಂಗಾಳಿ ಬೀಸಿ ಅಲ್ಲಿ ಅಂದ್ರೆ ಆ ಚಳಿ ಆ ಕಮಲದ ಎಲೆಯನ್ನು ಗಳಿಂದ ಅಲ್ಲಿ ಬಿಸಿಲನ್ನು ಮರೆ ಮಾಡ್ತಾನೆ. ನೋಡ್ರಿ, ಲಕ್ಷ್ಮಣ ಎಂಥ ಒಳ್ಳೆಯ ವ್ಯಕ್ತಿ ಇದ್ನು ಅನ್ನುವಂಥದ್ದು ಈ ಕಾವ್ಯದ ಮೂಲಕ ನಮಗೆ ಗೊತ್ತಾಗ್ತದೆ. ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ಕಂಡುಕೊಳ್ಳುವಂಥ ಒಂದು ಗುಣ ಲಕ್ಷ್ಮಣನ ಒಂದು ವ್ಯಕ್ತಿತ್ವದಲ್ಲಿ ನಮಗೆ ಕಂಡು ಬರ್ತದೆ. ಹೀಗಾಗಿ ಮನೋವ್ಯಾಕುಲಗೊಂಡಂಥ ರಾಮನ ಮಾತುಗಳಿಂದ ನಿಜಕ್ಕೂ ಕೂಡ ಅಂದರೆ ಕಾಡಿಗೆ ಸೀತೆಯನ್ನು ಕಳಿಸಿಕೊಳ್ಳಕ್ಕೆ ಲಕ್ಷ್ಮಣನ ಕಳಿಸಿದಂಥ ಸಂದರ್ಭದೊಳಗೆ ಅವೆಲ್ಲವೂ ಕೂಡ ಇದ್ದಕ್ಕಿದ್ದಂಗೆ ಲಕ್ಷ್ಮಣ ಸೀತೆಯನ್ನು ಹೇಳಿದ ಸಂದರ್ಭದೊಳಗೆ ಅವಾಗ ಆಕೆ ಬಾಳೆಯ ಗೊನೆ ಆ ಗಿಡದ ಹಾಗೆ ನೆಲದ ಮೇಲೆ ಬಿದ್ದಂಥ ಸಂದರ್ಭ ಮೂರ್ಛೆ ಹೋಗೋಂಥ ಸಂದರ್ಭದೊಳಗೆ ಅವಾಗ ಅಲ್ಲಿ ಕಮಲದ ಎಲೆಗಳಿಂದ ಅಂದ್ರೆ ಅಲ್ಲಿ ಬಿಸಿಲನ್ನು ಮರೆ ಮಾಡುವಂಥದ್ದು. ನೋಡಿ, ಬಿಸಿಲು ಬಡಿತಾ ಇರ್ತ ಸೀತೆಗೆ ಮುಖಕ್ಕೆ, ಅಂತ ಮೂರ್ಛೆ ಹೋಗಿ ಬಿದ್ದಿರ್ತಾಳೆ. ಅಂಥ ಸಂದರ್ಭ ಲಕ್ಷ್ಮಣ ಇದ್ರೆ ಆ ಬಿಸಿಲನ್ನು ಮರೆ ಮಾಡುವಂಥದ್ದು. ಹಿಂಗಾಗಿದ್ರೆ ಆ ಬಿಸಿಲನ್ನು ಮರೆ ಮಾಡಿ ಅಲ್ಲಿ ಉಕ್ಕಿ ಬರುವ ಆ ದುಃಖದಿಂದ ಗಟ್ಟಿಯಾಗಿ ಆ ಲಕ್ಷ್ಮಣ ಅಳತಾ ಇದ್ದು ಅನ್ನುವಂಥದ್ದು ಕೂಡ ನಾವಿಲ್ಲಿ ಕಾಣ್ತೀವಿ. ಈ ರೀತಿ ಒಳಗೆ ಇಲ್ಲಿ ಈ ಕಾವ್ಯದ ಸಾಲುಗಳಿಂದ ಒಟ್ಟಾರೆ ಬಿರುಗಾಳಿ ಪೊಡೆಯಲ್ಲಿ ಕಂಪಿಸಿ ಫಲಿತ ಕದಳಿ ಮುರಿದಳೆ ಹೊರಗುವಂತೆ ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳಂಗನೆ ಧರೆಗೆ. ನೋಡ್ರಿ, ಆ ಭೂಮಿಗೆ ದರೆ ಅಂದರೆ ಭೂಮಿಗೆ ಮೂರ್ಛೆ ಹೋಗಿ ಬೀಳುವಂಥದ್ದು ನಾವು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಮೂರ್ಛೆ ಹೋದಂಥ ಸಂದರ್ಭದೊಳಗೆ ಆಕೆಯನ್ನು ನೀರಿನಿಂದ ಸಿಂಪಡಿಸಿ ಎಚ್ಚರಿಸುವಂಥ ಕೆಲಸ ಮತ್ತು ಬಿಸಿಲನ್ನು ಮರೆ ಮಾಡುವಂಥ ಕೆಲಸ, ಎಲೆಯನ್ನು ಹಿಡಿಯುವಂಥದ್ದು, ಮರೆ ಮಾಡಿ ಆ ಉಕ್ಕಿ ಬರುವಂಥ ದುಃಖ, ಇಷ್ಟೆಲ್ಲವೂ ಕೂಡ ಸಹಜವಾಗಿ ಲಕ್ಷ್ಮಣನಿಗೆ ಇಷ್ಟೆಲ್ಲ ಗೌರವದಿಂದ ಪ್ರೀತಿಯಿಂದ ಅವಳನ್ನು ಜೋಪಾನ ಮಾಡಿ ಒಟ್ಟ ರಕ್ಷಣೆ ಮಾಡುವಂಥ ಕೆಲಸ ತಾನು ಮಾಡ್ತಾನೆ. ಮೂರ್ಛೆ ಹೋಗಿ ಬಿದ್ದಂಥ ಸೀತೆಯನ್ನು ಬಿಸಿಲಿನ ಮರೆಯಿಂದ ರಕ್ಷಣೆ ಮಾಡುವಂಥ ಎಲೆಯಿಂದ, ಹಾಗೆ ನೀರಿನಿಂದ ಸಿಂಪಡಿಸಿ ಎಚ್ಚರಿಸುವಂಥ ಕೆಲಸ. ಒಟ್ಟಾರೆ ಇಲ್ಲಿ ಲಕ್ಷ್ಮಣ ಉಕ್ಕಿ ಬರುವಂಥ ದುಃಖದಿಂದ ಗಟ್ಟಿಯಾಗಿ ಆತ ಅಳ್ತಾ ಇತ್ತು ಅನ್ನುವಂಥದ್ದು ಈ ಕಾವ್ಯದ ಮೂಲಕ ಒಟ್ಟಾರೆ ನಮಗೆ ಬಹಳಷ್ಟು ಅಗಾಧವಾದಂಥ ಅದ್ಭುತವಾದಂಥ ಮಾಹಿತಿಯನ್ನು ಈ ಕಾವ್ಯದ ಮೂಲಕ ನಮಗೆ ಕವಿ ಪರಿಚಯಿಸುವಂಥ ಕೆಲಸ ಇಲ್ಲಿ ಮಾಡಿರುವಂಥದ್ದು. ಹೀಗಾಗಿ ಈ ರೀತಿಯೊಳಗೆ ಇಲ್ಲಿ ಏನಂದ್ರೆ ದುಃಖದಿಂದ ಗಟ್ಟಿಯಾಗಿ ಆತ ಅಂದ್ರೆ ರೋಧಿಸ್ತಾ ಇದ್ನು, ಅಳ್ತಾ ಇದ್ನು ಅನ್ನುವಂಥದ್ದು ನಮಗೆ ಇಲ್ಲಿ ಕಂಡು ಬರ್ತದೆ. ಹಾಗೆ ಬಿಟ್ಟನೆ ರಘುದ್ವಯ ನನ್ನ ನಕಟಕಟ ತಾ ಮುಟ್ಟನೆ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರಾ ತನುಜ ಕಟ್ಟರಣ್ಯ ದೊಳಕ ಅಳುಹಿ ಬಾ ಎಂದು ನಿನಗೆ ಕೊಟ್ಟನೆ ನಿರುಪಮಂ ತಾ ನೆನ್ನ
ಕಾಣ್ಬಟ್ಟೆ ಗೆಟ್ಟನೆ ಮನೋವಲ್ಲಭ ಬನ ಗಲ್ ಬಡವಿಯೋ ಲಿಟ್ಟನೆ ಪಿಸಾಚದ ಹೊಲದಿಂದ ಏನೋ ಕೆಟ್ಟನಲ್ಲ ಇಹ ರಲ್ದಳ ಅಲೆ. ಈ ರೀತಿಯೊಳಗೆ ಸೀತೆ ತುಂಬ ಆತಂಕಕ್ಕೆ ಒಳಗಾಗಿ ಅಲ್ಲಿ ರಘುದ್ವಯಂ ಅಂದರೆ ರಘುವಂಶ ಶ್ರೇಷ್ಠ, ನೆಗಲ್ದ ಅಂದರೆ ಶ್ರೇಷ್ಠವಾದಂಥ, ಹಾಗೆ ನಿರೂಪ ಅಂದರೆ ಆಜ್ಞೆ, ಕಣ್ಬಟ್ಟೆ ಮುಂದಿನ ದಾರಿ ಎನ್ನುವಂಥದ್ದು. ಈ ರೀತಿ ಒಳಗೆ ಇಲ್ಲಿ ಶ್ರೀರಾಮನನ್ನ ಅಗಲಿ ಯಾರೂ ಅಂದ್ರೆ ಇಲ್ಲಿವರೆಗೂ ಕೂಡ ಅಂದ್ರೆ ಇಂಥ ಒಂದು ಮಹಾರಣ್ಯದಲ್ಲಿ ಪಿಸಾಚಿಯಂತೆ ನಾನೊಬ್ಬಳೇ ಹೇಗಿರಲಿ ಅಂಥೇಳಿ ಆ ಸಂದರ್ಭವಾಗಿ ಸೀತೆ ಅಲ್ಲಿ ಗೋಳಿಡುವಂಥ ಒಂದು ಪ್ರಯತ್ನ ಮಾಡ್ತಾಳೆ. ನೋಡಿ, ಇಲ್ಲಿವರೆಗೂ ಕೂಡ ಶ್ರೀರಾಮನನ್ನ ಅಗಲಿ ಯಾರೂ ಇಲ್ಲದಿರುವ ಈ ಮಹಾರಣ್ಯದಲ್ಲಿ ಶ್ರೀರಾಮನ ಜೊತೆ ಇಲ್ಲಿವರೆಗೂ ಕೂಡ ಅಗಲಿ ಇರಲಾರ್ದಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಆ ಕಾಡಿನೊಳಗೆ ಯಾರೂ ಇಲ್ಲದಿರುವಂಥ ಇಂಥ ಒಂದು ಮಹಾರಣ್ಯ, ಇಂಥ ಒಂದು ಮಹಾರಣ್ಯದೊಳಗೆ ಪಿಸಾಚಿಯಂತೆ ಸೀತೆ ಆ ಸಂದರ್ಭವಾಗ ಮೂರ್ಛದಿಂದ ಎಚ್ಚೆತ್ತುಕೊಂಡಂಥ ಸಂದರ್ಭವಾಗ ಆಕೆ ಏನಂತಂದ್ರೆ, ಈ ಒಂದು ಪಿಸಾಚಿಯಂತೆ ನಾನೊಬ್ಬಳೇ ಈ ಒಂದು ಮಹಾರಣ್ಯದ ಕಾಡಿನೊಳಗೆ, ದಟ್ಟವಾದಂಥ ಕಾಡಿನೊಳಗೆ ನಾನೊಬ್ಬಳೇ ಹೇಗಿರಲಿ ಅಂತೇಳಿ ಸೀತೆ ಅಂದರೆ ಆ ಸಂದರ್ಭದೊಳಗೆ ತುಂಬ ಗೋಳಿಡುವಂಥ, ಆತಂಕಕ್ಕೆ ಒಳಗಾಗುವಂಥ, ದುಃಖಕ್ಕೆ ಒಳಗಾಗುವಂಥ ಸಂದರ್ಭವನ್ನು ನಾವಿಲ್ಲಿ ಕಂಡುಕೊಳ್ಳಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಈ ಕಾವ್ಯದ ಉದ್ದಕ್ಕೂ ಕೂಡ ಪ್ರಮುಖವಾಗಿ ಲಕ್ಷ್ಮೀಶ ಆ ಸೀತಾ ಪರಿತ್ಯಾಗದ ಸನ್ನಿವೇಶ ಪ್ರಸ್ತುತ ಪದ್ಯ ಭಾಗ ಆಗಿರುವಂಥದ್ದು. ಗೂಢಾಚಾರರ ಮಾತು ಕೇಳಿದಂಥ ರಾಮ ಅಲ್ಲಿ ಮನೋವ್ಯಾಕುಲಗೊಳ್ಳುವಂಥದ್ದು, ಸೀತೆಯನ್ನು ಕಾಡಿಗೆ ಬಿಟ್ಟಿದ್ರೆ ಬರುವಂಥ ಲಕ್ಷ್ಮಣನಿಗೆ ಆಜ್ಞಾಪಿಸಿರುವಂಥದ್ದು. ಇಂಥ ಸಂದರ್ಭದಾಗ ರಾಮ ತನ್ನನ್ನು ಪರಿತ್ಯಾಗ ಮಾಡಿದ ವಿಷಯ ತಿಳಿದಂಥ ಸೀತೆ ತುಂಬ ಅಲ್ಲಿ ದುಃಖ ದುಗುಡಗಳು ಇವೆಲ್ಲವೂ ಕೂಡ ಇಲ್ಲಿ ನಮಗೆ ಈ ಕಾವ್ಯದಲ್ಲಿ ಕಂಡುಬರ್ತದೆ. ಒಟ್ಟಾರೆ ಹಲುವಿದಳು ಕಲ್ಮರಂ ಕರಗುವಂತೆ ಎನ್ನುವಂಥ ಕಾವ್ಯದ ಮೂಲಕ ಸೀತೆಯ ದುಃಖ ದುಮ್ಮಾನಗಳನ್ನು ಲಕ್ಷ್ಮೀಶ ಈ ಕಾವ್ಯದ ಮೂಲಕ ಬಹಳಷ್ಟು ಗಟ್ಟಿಯಾದಂಥ ಅನುಭವಗಳನ್ನು ಅರಣ್ಯದ ಸಂಪೂರ್ಣ ಕ್ರೂರ ಪ್ರಾಣಿಗಳ ಆ ಅಡವಿಯ ಜೊತೆಗೆ ಹಲುಬಿದಳು ನೋಡ್ರಿ, ಸೀತೆಯ ದುಃಖದೊಳಗೆ ಇಡೀ ಕಾಡು ಮರಗಳು ಕೂಡ, ಪ್ರಾಣಿ ಪಕ್ಷಿಗಳು ಕೂಡ, ಕ್ರೂರ ಪ್ರಾಣಿಗಳು ಕೂಡ ಅಲ್ಲಿ ಹಲುಬಿರುವಂಥದ್ದು ಕಾಣ್ತೀವಿ. ಇಂಥ ಅಂದರೆ ಆ ದುಃಖಕ್ಕೊಳಗಾಗಿ ಕರಗುವಂಥ ಒಂದು ಸಂದರ್ಭವನ್ನು ಕಾಣ್ತೀವಿ. ಇಂಥ ಒಂದು ಅದ್ಭುತ ಕಾವ್ಯ ಕವಿ ಲಕ್ಷ್ಮೀಶ ಬಹಳ ಈ ಹಲುಬಿದಳು ಕಲ್ಮರಂ ಕರಗುವಂತೆ ಅನ್ನುವಂಥ ಕಾವ್ಯದ ಮೂಲಕ ಸೀತೆಯ ಆ ದುಃಖ ದುಮ್ಮಾನಗಳನ್ನು ಕವಿ ಆ ಒಂದು ಕಾವ್ಯದಲ್ಲಿ ಸೆರೆ ಹಿಡಿಯುವಂಥ ಪ್ರಯತ್ನ ಮಾಡಿರುವಂಥ ಕಾಣ್ತೀವಿ. ಮುಂದಿನ ಭಾಗವನ್ನು ಮುಂದಿನ ಕ್ಲಾಸ್ನೊಳಗೆ ತೆಗೆದುಕೊಳ್ಳಬಹುದು.